ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಭಾರತದ ಇತಿಹಾಸದಲ್ಲಿ 3 ದಶಕಗಳಿಂದ ಬಾಲಿವುಡ್ ಚಿತ್ರರಂಗದಲ್ಲಿ ಕಿಂಗ್ ಆಗಿ ಮೆರೆದವರು ಯಾರಾದರೂ ಇದ್ದರೆ ಅದು 3 ಖಾನ್ಗಳು: ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್. ಈ 3 ದಶಕಗಳಲ್ಲಿ ಅವರ ಯಾವುದೇ ಮೂವಿ ಬಂದರೂ ಸಹಿತ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದ್ವು. ಭಾರತ ಚಿತ್ರರಂಗದ ಯಾರಾದರೂ ನಟರನ್ನ ಗಲ್ಫ್ ದೇಶಗಳಲ್ಲಿ ಗುರುತಿಸ್ತಾರೆ ಅಂದರೆ ಅದು ಈ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್. ಒಂದು ರೀತಿಯಲ್ಲಿ ಹೇಗೆ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತಾರಲ್ಲ, ಇವ್ರನ್ನ ನೋಡಿದ್ರೆ ಕರೆಕ್ಟಾಗಿ ಆ ಎಕ್ಸಾಂಪಲ್ ಸೂಟ್ ಆಗುತ್ತೆ ಅನ್ಸುತ್ತೆ. ಈ 3 ಖಾನ್ಗಳು ಒಬ್ರು ದೀಪಾವಳಿಗೆ ಚಿತ್ರ ಬಿಡುಗಡೆ ಮಾಡಿದರೆ ಇನ್ನೊಬ್ರು ಈದ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಇನ್ನು ಶಾರುಖ್ ಖಾನ್ ಅಂತೂ ಬಾಲಿವುಡ್ನ ಬಾದ್ಶಾ ಅಂತಲೇ ಹಣೆಪಟ್ಟಿ ಕಟ್ಟಿಕೊಡ್ತಂತ ಇವರ ಚಿತ್ರ ತೆರೆ ಮೇಲೆ ಬರುತ್ತೆ ಅಂದರೆ ಸಾಕು, ಚಿತ್ರ ಸೆಟ್ಟೇರೋದ್ರಿಂದ ಹಿಡಿದು ಚಿತ್ರಮಂದಿರಕ್ಕೆ ಚಿತ್ರ ಬರೋವರೆಗೂ ಸಹಿತ ಆ ಚಿತ್ರದ ಬಗ್ಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು. ಇನ್ನು ಚಿತ್ರಮಂದಿರಕ್ಕೆ ಬಂದ್ಮೇಲಂತೂ ಕೇಳಬೇಕಾ, 100 ಕೋಟಿಯ ಬಾಕ್ಸ್ ಆಫೀಸ್ ಫಿಕ್ಸ್ ಅಂತಲೇ ಅರ್ಥ ಆಯಿತು. ಇನ್ನು ಈ ಸಲ್ಮಾನ್ ಖಾನ್ ಮಾಡಿರೋ ಹಳೆ ಚಿತ್ರಗಳು ಈಗಲೂ ಸಹಿತ ತೆರೆ ಮೇಲೆ ಬಂದರೆ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿ ಬಾರಿ ಈ ಸಂದರ್ಭದಲ್ಲಿ ಚಿತ್ರ ತೆರೆಗೆ ಬಂತಂದರೆ ಸಾಕು, ಕೇವಲ 3 ದಿನಗಳಲ್ಲಿ 100 ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡೋದು ಪಕ್ಕಾ ಅಂತಲೇ ಅರ್ಥ ಇತ್ತು. ಸಲ್ಮಾನ್ ಮಾಡಿರೋ ಮೂವಿಯಲ್ಲಿ ಸ್ಟೋರಿ ಇದು ಇಲ್ವೋ ಗೊತ್ತಿಲ್ಲ, ಸಲ್ಮಾನ್ರನ್ನ ತೆರೆ ಮೇಲೆ ನೋಡೋಕ್ಕೆ ಅಂತಲೇ ಅವರ ಅಭಿಮಾನಿಗಳು ಕಾದು ಕುಳಿತಾ ಇರ್ತಿದ್ರು. ಇನ್ನು ಅವರು ಮಾಡಿರೋ ಒಂದೊಂದು ಸ್ಟೆಪ್ಗಳು ಮಾತ್ರ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರಲಿಲ್ಲ. ಇನ್ನು ದೀಪಾವಳಿಗೆ ಬರೋ ಅಮೀರ್ ಖಾನ್ ಚಿತ್ರದ ಬಗ್ಗೆ ಯಾವುದೇ ಕಾರಣಕ್ಕೂ ಸಹಿತ ಯಾರೂ ಪ್ರಶ್ನೆ ಮಾಡೋ ಹಾಗೆ ಇರಲಿಲ್ಲ. ಅಮೀರ್ ಖಾನ್ ಬಗ್ಗೆ ಹೇಳೋದೇ ಬೇಡ, ಯಾಕಂದರೆ ಅವರು ಬಾಲಿವುಡ್ ಸೇರಿ ಭಾರತದ ಚಿತ್ರರಂಗದಲ್ಲೇ ಯಾರಾದರೂ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಇದ್ದಿದ್ದೇ ಆದರೆ ಅದು ಅಮೀರ್ ಖಾನ್ ಮಾತ್ರ. ಅವರು ಒಂದು ಚಿತ್ರ ಮಾಡಬೇಕು ಅಂತಂದರೆ ಹಲವು ವರ್ಷಗಳೇ ತೆಗೆದುಕೊಳ್ತಾ ಇದ್ರು. ಇಡೀ ಭಾರತೀಯ ಚಿತ್ರರಂಗದ ಜನರ ಜೊತೆಗೆ ಭಾರತೀಯರ ಮನಸ್ಸನ್ನು ಸಹಿತ ಗೆಲ್ತಾ ಇದ್ರು. ಚಿತ್ರ ಮಾಡಿದರೆ ಇವ್ರ ಥರ ಮಾಡಬೇಕು, ಸ್ಟೋರಿ ಸೆಲೆಕ್ಷನ್ ಹಿಡ್ಕೊಂಡು ಸ್ಕ್ರೀನ್ ಪ್ಲೇ, ನಟನೆ, ಚಿತ್ರದಲ್ಲಿರುವಂತಹ ಪಾತ್ರದ ಪ್ರತಿಯೊಂದು ಆಯ್ಕೆಯಲ್ಲೂ ಸಹಿತ ಮಿಸ್ಟರ್ ಪರ್ಫೆಕ್ಟ್ ಆಗೇ ಮಾಡ್ತಾ ಇದ್ರು. ಒಂದೊಂದು ಚಿತ್ರ ತೆರೆ ಮೇಲೆ ತರೋಕ್ಕೂ ಸಹಿತ ವರ್ಷಗಳೇ ತೆಗೆದುಕೊಂಡ್ರೂ ಸಹ ಪ್ರೇಕ್ಷಕರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿರಾಸೆ ಮಾಡ್ತಾ ಇರಲಿಲ್ಲ. ಇಂತಹ ಖಾನ್ಗಳ ಚಿತ್ರರಂಗದ ಯುಗ ಈಗ ಅಂತ್ಯ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ನೀವೇನಾದರೂ ಬಾಲಿವುಡ್ನ ಸೂಪರ್ ಸ್ಟಾರ್ ಯಾರು ಅಂತ ಪ್ರಶ್ನೆ ಮಾಡಿದರೆ ಒಂದು ನಿಮಿಷ ನೀವು ಯೋಚನೆ ಮಾಡೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾವು ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಈ 3 ಖಾನ್ಗಳ ಇತ್ತೀಚಿನ ಎಲ್ಲ ಚಿತ್ರಗಳು ಸಹಿತ ಫ್ಲಾಪ್ ಆಗ್ತಾ ಇದ್ದಾವೆ ಅನ್ನುವಂತಹ ಚರ್ಚೆ ಮೂಡ್ತಾ ಇದೆ. ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ರ ಕೊನೆ 2 ಚಿತ್ರಗಳಾದ ಥಗ್ಸ್ ಆಫ್ ಹಿಂದೂಸ್ತಾನ್ ಮತ್ತು ಲಾಲ್ ಸಿಂಗ್ ಚಡ್ಡಾ ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದಾವೆ ಅಂತಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಸಲ್ಮಾನ್ ಖಾನ್ ಕಳೆದ 8 ವರ್ಷಗಳಿಂದ ಯಾವುದೇ ಹಿಟ್ ಮೂವಿಗಳನ್ನು ನೀಡೇ ಇಲ್ಲ. ಈ ಮಧ್ಯೆ ಬಾಲಿವುಡ್ನ ಬಾದ್ಶಾ ಹಿಟ್ ಮೂವಿ ನೀಡೇ ಇಲ್ಲ ಅನ್ನುವಂತಹ ಚರ್ಚೆಯ ಸಂದರ್ಭದಲ್ಲಿ 2023ರಲ್ಲಿ 3 ಮೂವಿಗಳು ಎಂಟ್ರಿಯನ್ನು ಕೊಡ್ತವೆ. ಇನ್ನು ಶಾರುಖ್ ಖಾನ್ಗೆ ಸೌತ್ ಹೀರೋಗಳಾಗಿರುವಂತಹ ಪ್ರಭಾಸ್ ಮತ್ತು ಕರ್ನಾಟಕದ ಯಶ್ ಶಾರುಖ್ ಖಾನ್ಗೆ ಫುಲ್ ಟಕ್ಕರನ್ನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀಡ್ತಾ ಇದ್ದಾರೆ. ಅದರರ್ಥ ಖಾನ್ಗಳಿಗೆ ವಯಸ್ಸಾಗಿದೆ ಅಂತ ಅರ್ಥ ಅಲ್ಲ. ಇತ್ತೀಚೆಗೆ ಸಲ್ಮಾನ್ ಖಾನ್ರ ಸಿಕಿಂದರ್ ಮೂವಿ ತೆರೆಗೆ ಬಂತು. ಈ ಚಿತ್ರ ಮಲಯಾಳಂನ 64 ವರ್ಷದ ಮೋಹನ್ ಲಾಲ್ ನಟ ಏನಿದಾರಲ್ಲ, ಇವರ ಚಿತ್ರ LT ಎಂಪೋರಿಯಂ ಚಿತ್ರಕ್ಕೆ ಏನಂದರೆ ಟಕ್ಕರ್ ಕೊಡೋದಕ್ಕೂ ಸಹಿತ ಸಾಧ್ಯವಾಗಿಲ್ಲ. ಹಾಗಿದ್ರೆ ಈ ಬಾಲಿವುಡ್ ಸ್ಟಾರ್ಗಳಿಗೆ ಸದ್ಯ ಏನಾಗಿದೆ? ಕೇವಲ ಒಂದು ಕಾಲದಲ್ಲಿ ಹೆಸರಿನಲ್ಲೇ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗ್ತಾ ಇದ್ವು, ಧೂಳೆಬ್ಬಿಸ್ತಾ ಇದ್ರು. ಆದರೆ ಈಗ ಹಲವು ವರ್ಷಗಳಿಂದ ಚಿತ್ರಗಳು ಯಾಕೆ ಫ್ಲಾಪ್ ಆಗ್ತಿದ್ದಾವೆ ಅಂತ ನೋಡೋದಾದರೆ, ಒಂದು ಕಾಲದಲ್ಲಿ ಈ 3 ಖಾನ್ಗಳ ಹೆಸರು ಕೇಳಿದರೆ ಸಾಕು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾದಂತಹ ಕಲೆಕ್ಷನ್ ಆಗ್ತಿತ್ತು. ಆದರೆ ಈಗ ಸದ್ಯ ಆ ಸ್ಥಾನದಲ್ಲಿ ದಕ್ಷಿಣ ಭಾರತದ ನಟರುಗಳು ತುಂಬಿಕೊಳ್ತಾ ಇದ್ದಾರೆ. ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ 2023ರಲ್ಲಿ ಒಟ್ಟು 3 ಹಿಟ್ ಮೂವಿಗಳನ್ನು ನೀಡಿದ್ರು. ಅದರಲ್ಲಿ ಪಠಾಣ್, ಜವಾನ್ ಮತ್ತು ಡಂಕಿ. ಆದರೆ ಈ 3 ಚಿತ್ರಗಳ ಕಲೆಕ್ಷನ್ ಅನ್ನು ನೋಡಿದರೆ ದಕ್ಷಿಣ ಭಾರತದಲ್ಲಿರುವಂತಹ ನಟರು ನಟಿಸಿರುವಂತಹ ಪುಷ್ಪ, ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ 292 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. ಪ್ರಭಾಸ್ರ ಸಲಾರ್ ಸಿನಿಮಾ 190 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. ಇನ್ನು NTRನ ದೇವರಾ ಚಿತ್ರ 129 ಕೋಟಿ ರೂಪಾಯಿ ಓಪನಿಂಗ್ ಅನ್ನು ಪಡ್ಕೊಳ್ಳುತ್ತೆ. ಇದು ಶಾರುಖ್ ಖಾನ್ರ ಸ್ಟಾರ್ಡಮ್ ಕುಸಿಯುತ್ತಿರುವಂತಹ ಸಂಕೇತನ ಎಂಬಂತಹ ಚರ್ಚೆಗಳು ಈಗಾಗಲೇ ನಡೀತಾ ಇದ್ದಾವೆ. ಬಾಲಿವುಡ್ನ ಬಾದ್ಶಾಗಳು ನೆಲಕಚ್ಚಲು ಮೂಲವಾದಂತಹ ಕಾರಣ ನೋಡೋದಾದ್ರೆ ಹಲವು ವಿಚಾರಗಳು ನಮ್ಮ ಮುಂದ್ಗಡೆ ಕಾಣಸಿಗ್ತಾ ಹೋಗುತ್ತವೆ. ಅದೇನೆಂದ್ರೆ ಖಾನ್ಗಳಿಗೆ 3 ದಶಕಗಳಲ್ಲಿ ಹೇಳಿಕೊಳ್ಳುವಂತಹ ಎದುರಾಳಿ ಯಾರೂ ಸಹಿತ ಇರಲಿಲ್ಲ. ಆದರೆ ಯಾವಾಗ ಪ್ರಭಾಸ್ರ ಬಾಹುಬಲಿ 2 ಚಿತ್ರ ಪ್ಯಾನ್ ಇಂಡಿಯಾದಲ್ಲಿ ಹಿಟ್ ಆದಮೇಲೆ ಹಿಂದಿ ಭಾಷೆಯ ಪ್ರೇಕ್ಷಕರು ದಕ್ಷಿಣ ಭಾರತದ ಚಿತ್ರೋದ್ಯಮದತ್ತ ತಿರುಗಿ ನೋಡುವಂತೆ ಮಾಡುತ್ತೆ. ಬಾಲಿವುಡ್ನ ನಟರು ಯಾಕೆ ಬಾಹುಬಲಿಯ ರೀತಿಯಲ್ಲಿ ಹೈ ಬಜೆಟ್ ಚಿತ್ರ ಮಾಡಲು ಸಾಧ್ಯ ಆಗೋದಿಲ್ಲ ಅಂತ ಪ್ರೇಕ್ಷಕರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಬಾಲಿವುಡ್ನ ಖಾನ್ಗಳ ಮೇಲೆ ಒತ್ತಡ ಶುರು ಆಗುತ್ತೆ. ಅವರು ಆಗ ಒಟ್ಟು 3 ಮೂವಿಗಳನ್ನು ತೆಗಿತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ರೇಸ್ 3, ಥಗ್ಸ್ ಆಫ್ ಹಿಂದೂಸ್ತಾನ್ ಮತ್ತು ಜೀರೋ ಹೈ ಬಜೆಟ್ನ ಚಿತ್ರಗಳು ಎಂಟ್ರಿಯನ್ನು ಕೊಡ್ತವೆ.
ಆದರೆ ಈ ಮೂರು ಚಿತ್ರಗಳು ಸಹಿತ ಹಾಕಿರುವಂತಹ ಬಂಡವಾಳನ ವಾಪಸ್ ಪಡೆಯೋದ್ರಲ್ಲೂ ಸಹಿತ ಯಶಸ್ವಿ ಆಗೋದಿಲ್ಲ. ಇದರ ಜೊತೆಗೆ ದಕ್ಷಿಣ ಭಾರತದ ಮೂವಿಗಳಲ್ಲಿ ಹೊಸ ಹೊಸ ಕಥೆಗಳಾಗಿರ್ಬೋದು ಅಥವಾ ಮಾಸ್ ಸಿನಿಮಾಗಳಾಗಿರ್ಬೋದು ಅಥವಾ ಎಕ್ಸ್ಪೆರಿಮೆಂಟಲ್ ಮೂವಿಗಳು ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನ ಮಾಡುತ್ತೆ. ಆದರೆ ಖಾನ್ ಚಿತ್ರಗಳು ಮಾತ್ರ ಚಿತ್ರದ ಸ್ಟೋರಿ ಆಯ್ಕೆಯಲ್ಲಿ ಎಡವುತ್ತಾ ಇರುವಂಥದ್ದು ಮತ್ತು ಅದರ ಜೊತೆಗೆ ಅವರಿಗೆ ಕಾಂಪಿಟೇಷನ್ 30 ವರ್ಷಗಳಲ್ಲಿ ಇಲ್ಲದೆ ಇರುವಂಥದ್ದು. ಈಗ ದಕ್ಷಿಣ ಭಾರತದ ನಟರಾಗಿರುವಂತಹ ಪ್ರಭಾಸ್ ಆಗಿರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು ಅಥವಾ ಅಲ್ಲು ಅರ್ಜುನ್ ಆಗಿರ್ಬೋದು, ಸ್ಟಾರ್ ನಟರ ಚಿತ್ರಗಳಿಗೆ ಎದುರು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬಾಲಿವುಡ್ನ ಹೊಸ ನಟರು ಸಹಿತ ದೊಡ್ಡ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಇತ್ತೀಚೆಗೆ ಛಾವಾ ಮೂವಿ, ವಿಕ್ಕಿ ಕೌಶಲ್ ಅವರ ಮೂವಿ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಸಿತ್ತು. ಇನ್ನು ಖಾನ್ಗಳ ಚಿತ್ರಗಳು ಮಾತ್ರ ನಿರೀಕ್ಷೆ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗ್ತಾನೇ ಇಲ್ಲ. ಈ ಹಿನ್ನೆಲೆ ಖಾನ್ಗಳ ಚಿತ್ರರಂಗ ಯುಗ ಅಂತ್ಯ ಆಯ್ತಾ ಅನ್ನುವಂತಹ ಚರ್ಚೆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.